ಅರಬ್ ನ್ಯಾಷನಲಿಸಂ ಅಂತ ಅವರೇ ಫಂಡ್ ಮಾಡಿದ್ದು ಭಾರತದಲ್ಲಿ ಭಯೋತ್ಪಾದನೆಗೆ. ಇವತ್ತು ಏನ್ ಮಾಡ್ತಿದ್ದಾರೆ ಗೊತ್ತಾ? ಹೆಣ್ಮಕ್ಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ರು, ಹೆಣ್ಮಕ್ಳಿಗೆ ಬುರ್ಖಾ ಕಂಪಲ್ಸರಿ ಇಲ್ಲ ಅಂದ್ರು, ಹಿಜಾಬ್ ಹಾಕಬೇಕು ಅಂತ ಇಲ್ಲ ಅಂತಂದ್ರು, ಗೌರವಯುತವಾದ ಡ್ರೆಸ್ ಹಾಕೊಂಡು ಹೋಗಿ ಅಂತ ಹೇಳಿದ್ರು. ಹೆಣ್ಮಕ್ಳು ಡ್ಯಾನ್ಸ್ ಮಾಡಬಹುದು. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಹೆಣ್ಮಕ್ಳು ಅಲ್ಲಿ ದೊಡ್ಡ ದೊಡ್ಡ ಲೈವ್ ಕನ್ಸರ್ಟ್ ಗಳಿಗೆ ಹೋಗಿ ಕೂತ್ಕೊಳ್ತಾರೆ ಸೌದಿ ಅರೇಬಿಯಾದಲ್ಲಿ. ದೇ ಹ್ಯಾವ್ ಚೇಂಜ್ ದೆಮ್ಸೆಲ್ಸ್. ಆದ್ರೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಇನ್ನೂ ಕಟ್ಟರ್ಪಂಥಿ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವ್ರದೇ ಪ್ರಶ್ನೆಯ ಎರಡನೇ ಭಾಗ ಬಂದೆ ಸರ್. ಎರಡನೇ ಭಾಗ ಏನು ಅಂತಂದ್ರೆ, ಭಾರತದಲ್ಲಿರೋ ಮುಸಲ್ಮಾನರಿಗೆ ಇನ್ಕ್ಲೂಸಿವ್ ಭಾವನೆ ಯಾಕೆ ಬರ್ತಿಲ್ಲ ಅಂತಂದ್ರೆ, ನೀವು ಕೂಡ ಹೆದರ್ಸ್ತಿದ್ದೀರಿ, ಯೋಗಿ ಬಂದ್ಬಿಡ್ತಾರೆ, ಏನಾಗುತ್ತೆ ಗೊತ್ತಾ, ಈಗ ಗಜ್ವಾಯೇ ಹಿಂದೂ ತಪ್ಪು ಅನ್ನೋ ಹಾಗಿದ್ರೆ ಭಗವಾಯೇ ಇಸ್ಲಾಂ ಮಾಡ್ತೀವಿ ಅನ್ನೋದು ಕೂಡ ತಪ್ಪು ಅಂತ. ನಾನು ಯಾಕೆ ಹೇಳಿದೆ ಅದನ್ನ? ನಾನು ಈಗ್ಲೂ ಹೇಳ್ತೀನಿ, ನಾನು ಹೋಗಿ ಕೂತ್ಕೋತೀನಿ ಕಣಯ್ಯ, ನೀನ್ ಬಂದಿಲ್ ಮಾತನಾಡು. ನೀನ್ ಮಾತಾಡ್ಲಿಲ್ಲ ಅಂತಂದ್ರೆ ಯಾರಾದ್ರೂ ಹೇಳೋರ್ ಬೇಕಲ್ಲ. ನೀವೇ ಹೇಳಿದ್ರಿ, ಧರ್ಮಗುರುಗಳು, ಮುಸ್ಲಿಂ ಧರ್ಮಗುರುಗಳು ಇಲ್ಲಿ ನಿಂತ್ಕೊಂಡು ಹೇಳಿದ್ರು, ನಾವ್ ಹೇಳ್ತೀವಿ, ನಮ್ಮ ಮಾತನ್ನು ಕೇಳೋರು ಯಾರು? ನಿಮ್ ಮಾತು ಕೇಳಲ್ಲ ತಾನೆ, ನಾವು ಕೇಳಿಸ್ತೀವಿ ಅಂತ. ನಾನು ಆ ಕಾರಣ ಕೇಳಿದ್ದು, ನಾನು ಹೆದರ್ಸ್ಲಿಕ್ಕಲ್ಲ ಹೇಳಿದ್ದು. ನೀವೇ ಕೇಳಲ್ಲ, ಯಾರಾದ್ರೂ ಹೇಳಬೇಕಲ್ಲ. ಈಗ ಟೆರರಿಸ್ಟ್ಗಳು, ಸರ್ ನಾವು ಅವ್ರಿಗೆ ಎಷ್ಟು ಕುರಾನ್ ಬಗ್ಗೆ ಹೇಳಿದ್ರು ಅವ್ರು ಕೇಳ್ಕೊಳ್ಳಲ್ಲ, ನಾವ್ ಏನ್ ಮಾಡೋದು ಸರ್ ಅಂದ್ರೆ, ನೀ ಕೇಳಲ್ಲ ತಾನೆ, ನಾನ್ ಕೇಳಿಸ್ತೀನಿ ಇರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. 1948 ನಲ್ಲಿ ಈ ದೇಶ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವಾಗ ಕೆಲವು ಮುಸಲ್ಮಾನರು ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ ಕಾಶ್ಮೀರದಲ್ಲಿ. ನೆಕ್ಸ್ಟ್ ವಾರು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ 1965 ನಲ್ಲಿ. ಆದ್ರೆ ಯಾಕೆ 1990s ನಂತರ ಚೇಂಜ್ ಆಯ್ತು ಅಂತಂದ್ರೆ, ಮೈಂಡ್ ಅನ್ನ ರ್ಯಾಡಿಕಲೈಸ್ ಮಾಡ್ಲಿಕ್ಕೆ ಪಾಕಿಸ್ತಾನ ಬಂತು. ಈ ಪಾಕಿಸ್ತಾನದ ಪ್ರಭಾವ ಹೆಂಗೆ ಅಂತಂದ್ರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆಯುವಾಗ ಪಾಕಿಸ್ತಾನ ಗೆದ್ರೆ ಖುಷಿ ಪಡುವಂತ ಜನ, ನಾನು ಎಲ್ಲಾ ಮುಸ್ಲಿಮರು ಅಂತ ಹೇಳಲ್ಲಪ್ಪ, ಬೇಜಾರು ಮಾಡ್ಕೋಬೇಡಿ, ಬಹುತೇಕ ಮುಸಲ್ಮಾನರು ಪಾಕಿಸ್ತಾನ ಗೆದ್ದ ಖುಷಿ ಪಡೋರು. ಯಾಕಿದು? ಈ ನನ್ನ ಮಕ್ಕಳು ಅನ್ನ ತಿಂತಾರ, ಏಲ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಯಾಕೆ ಸೌದಿ ಅರೇಬಿಯಾ ಬೇಡ, ಪಾಕಿಸ್ತಾನ ಬೇಕಾ? ಅಂದ್ರೆ ಇಸ್ಲಾಮಿಕ್ ಈ ಒಟ್ಟಾರೆ ಈ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಇದು ಹೇಗೆ ಬೆಳೆದಿದೆ ಅಂತಂದ್ರೆ, ಒಂದು ಪ್ಯಾನ್ ವರ್ಲ್ಡ್ ಕಲ್ಪನೆ ಇದೆ ಅವರಿಗೆ. ಇಡೀ ಜಗತ್ತನ್ನ ಹಬ್ಬಬೇಕು ಎನ್ನುವಂತ ಕಲ್ಪನೆಯಲ್ಲಿದ್ದಾರೆ. ಅದ್ರಲ್ಲಿ ಭಾರತ ಒಂದು ತಡೆಗೋಡೆ ಅವರಿಗೆ. ಭಾರತವೇ ಬಲವಾಗಿ ನಿಂತಿರೋದು ಇದಕ್ಕೆ. ಯಾಕೆ ಅಂತಂದ್ರೆ, ಇಲ್ಲಿನ ಮುಸಲ್ಮಾನರು ಇವತ್ತಿನವರೆಗೂ ಸ್ಟಾಂಚ್ ಆಗಿ ಭಾರತದ ಪರವಾಗಿ ನಿಂತಿದ್ರು. ಆದ್ರೆ ಈಗ ನಂಗೆ ಧೈರ್ಯ ಇಲ್ಲ ಹೇಳೋದು. ವಹಾಬಿಸಂ ಹೆಂಗ್ ನುಗ್ಗಿದೆ ಒಳಗೆ ಅಂತಂದ್ರೆ, ಅವರು ಇವ್ರಿಗೆ ಅರ್ಥ ಆಗುತ್ತೆ ನಾನು ಹೇಳೋದೆಲ್ಲ, ಅರ್ಥ ಆಗದೆ ಇರೋ ತರ ಇದ್ದಾರೆ. ವಹಾಬಿನವರು ಇವರೊಳಗೆ ಇರುವಂತ ಜನರನ್ನ ಸೆಳ್ಕೊಂಡು ಟೆರರಿಸ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಅದು ಆತಂಕ ಇದೆ ಧರ್ಮಗುರುಗಳಿಗೆ. ನಮ್ಮ ತರುಣರು ನಮ್ಮ ಮಾತೇ ಕೇಳ್ತಾ ಇಲ್ಲ, ಅವರು ವಹಾಬಿಸಂಗೆ ಒಳಗಾಗ್ತಿದ್ದಾರೆ ಅಂತ ಅವು ಮುಸ್ಲಿಂ ಧರ್ಮಗುರುಗಳೇ ನಮಗ್ ಬಂದು ಹೇಳ್ತಾರೆ. ಅಂದ್ರೆ ಈ ತರದ ಬ್ರೈನ್ ವಾಷಿಂಗು ಅವ್ರ ಒಳಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದ್ರೆ, ಅನ್ಲೆಸ್ ಒಂದು ಫೈರ್ ವಾಲ್ ಅನ್ನ ಮುಸಲ್ಮಾನರೇ ಕ್ರಿಯೇಟ್ ಮಾಡದೆ ಹೋದ್ರೆ ಅವ್ರು ತಮ್ಮ ಮತವನ್ನ ಉಳಿಸ್ಕೊಳ್ಳಿಕ್ ಸಾಧ್ಯವೇ ಇಲ್ಲ ಅಂತ ನಮಗೆಲ್ಲ ಗೊತ್ತಾಗೋಯ್ತು. ಫಸ್ಟ್ ಸೆನ್ಸಸ್ ಆಗಿದ್ದು 1951ರಲ್ಲಿ. ಆವಾಗ ಮುಸಲ್ಮಾನ ಸಂಖ್ಯೆ ಬಂದು 8+% ಇತ್ತು. ಈಗ ಅಂದ್ರೆ 2011 ಪ್ರಕಾರ ಹೆಚ್ಚು ಕಡಿಮೆ ಎಷ್ಟಾಗಿದೆ ಅಂತಂದ್ರೆ 15% ಅಂತ ಇದೆ. ಈಗ 2025 ಅಷ್ಟೇ ಅಪ್ರಾಕ್ಸಿಮೇಟ್ಲಿ ಹೆಚ್ಚು ಕಡಿಮೆ 25% ಆಗಿರ್ಬೋದು. ಈಗ ನಮ್ಗೆ ದೇಶದ ಏನ್ ಗೊತ್ತಾ, ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್, ಪಾಪ್ಯುಲೇಷನ್ ಅಂತ ನಾವು ಬಹಳಷ್ಟು ನಾವು ಓಡಾಡ್ತೀವಿ. ಈಗ ನಾವು ಪವರ್ ಕೊಟ್ಟಾಗೆ ಯಾರಿಗೆ, ಮೋದಿ ಅವ್ರಿಗಾಲಿ ಬಿಜೆಪಿಗಾಲಿ, ಯಾಕೆ ಒನ್ ಕಪಲ್ ಒನ್ ಚೈಲ್ಡ್ ಅಂತ ಪಾಲಿಸಿ ತಗೊಂಡ್ಬರ್ತಿಲ್ಲ? ಒಂದು ಭಾರತದ ಡಿವಿಡೆಂಡ್ ಇರೋದು, ಭಾರತದ ಶಕ್ತಿ ಇರೋದು ಜನಸಂಖ್ಯೆಯಲ್ಲೇ. ಇವತ್ತು ಅಮೆರಿಕ ಟ್ಯಾರಿಫ್ ಅನ್ನು ಹಾಕಿದ ನಂತರವೂ ಹೆದರುತ್ತೆ. ಯಾಕೆ ಅಂತಂದ್ರೆ, ಭಾರತ ಸ್ಟ್ರಾಂಗ್ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ. ವಿ ಆರ್ ಆಲ್ಮೋಸ್ಟ್ 150 crore ಈಗ. ಸೊ ಅದೊಂದು ಶಕ್ತಿ ನಮಗೆ. ಎರಡನೇದು, ಒನ್ ಚೈಲ್ಡ್ ಪಾಲಿಸಿಯನ್ನ ಚೈನಾ ತಗೊಂಡ್ ಬಂದ್ ಏನಾಯ್ತು ಅನ್ನೋದ್ರ ಕಣ್ಮುಂದೆ ಇದೆ ನಮ್ಗೀಗ. ಚೈನಾದಲ್ಲಿ ಅದಾಗ್ಲೇ 2 ಚೈಲ್ಡ್ ಪಾಲಿಸಿ ಬಂತು, ಇಟ್ ಫೇಲ್ಡ್. ಚೈನಾ ವೆಂಟ್ ಟು ಎನ್ ಎಕ್ಸ್ಟೆಂಟ್ ಸೇಯಿಂಗ್ ದಟ್ 3 ಮಕ್ಕಳನ್ನ ಮಾಡ್ಕೊಳ್ಳಿ, ನಿಮಗೆ ನಾವು ಇಂಥದನ್ನು ಫ್ರೀ ಕೊಡ್ತೀವಿ ಅಂತ. ಚೈನಾದಲ್ಲಿ ಜನರೇ ಇಲ್ಲ. ಚೈನಾ ಅದು ಒಳಗಿಂದೊಳಗೆ ಕುಸಿತಾ ಇರುವಂತಹ ಹಂತಕ್ಕೆ ಬಂದ್ಬಿಟ್ಟಿದೆ. ಮುಂದಿನ 10 ವರ್ಷಗಳ ನಂತರ ಚೈನಾದಲ್ಲಿ ವರ್ಕಿಂಗ್ ಫೋರ್ಸ್ ಇರೋದಿಲ್ಲ. ಅವ್ರು ಅದಕ್ಕೆ ಆದಷ್ಟು ಬೇಗ ರೋಬೋಟಿಕ್ಸ್ ಶಿಫ್ಟ್ ಆಗಬೇಕು ಅಂತ ಪ್ರಯತ್ನ ಪಡ್ತಿರೋದು. ಆದ್ರೆ ಭಾರತದಲ್ಲಿ ಪ್ರಾಬ್ಲಮ್ ಇರೋದು ಏನು ಅಂತಂದ್ರೆ, ಡೆಮೋಗ್ರಫಿಕ್ ಚೇಂಜ್ ಇದೆಯಲ್ಲ, ಅದ್ರ ಕುರಿತಂತೆ ನೀವು ಮಾತನಾಡ್ತಿರೋದು, ಅದ್ರ ಕುರಿತಂತೆ. ಸೊ ಜನಸಂಖ್ಯೆಯನ್ನ ಸಾರಾಸಗಟಾಗಿ ಕಡಿಮೆ ಮಾಡಬೇಕು ಅನ್ನೋದನ್ನ ನಾನು ಏನು ಒಪ್ಕೊಳ್ಳಲ್ಲ. ಆದ್ರೆ ಡೆಮೋಗ್ರಫಿಕ್ ಚೇಂಜ್ ಇದೆ. ಬಟ್ ಈಗಿನ ದುರಂತ ಏನು ಅಂತಂದ್ರೆ, ಭಾರತದಲ್ಲಿ ಈ ತರ ಒಂದೇ ಸಂಖ್ಯೆ ಜಾಸ್ತಿ ಆಗಿರುವಂತ ಜಿಲ್ಲೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇವೆ. ಇಟ್ ಈಸ್ ವೆರಿ ಡೇಂಜರಸ್. ಸೊ ಸರ್ಕಾರ ಈ ಕುರಿತಂತೆ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ. ಏನಾದ್ರೂ ಮಾಡುತ್ತೆ ಅನ್ನುವಂತ ವಿಶ್ವಾಸ ಖಂಡಿತವಾಗಿಯೂ ಇದೆ. ಅರ್ಥ ಆಯ್ತು ಅನ್ಸುತ್ತೆ ಸರ್. ನಿಮ್ ಬಗ್ಗೆ ನಮ್ಗೆ ಅಗೇನ್ಸ್ಟ್ ಏನ್ ಕ್ವಶನ್ ಇಲ್ಲ.
ನಾವು ನಮ್ ಪಾಯಿಂಟ್ ಆಫ್ ವ್ಯೂ ಏನ್ ಹೇಳ್ತಾ ಇದೀನಿ ಅಂದ್ರೆ 1 hour ಇಂದ ನಾವು ಇಲ್ಲಿ ಕುತ್ಕೊಂಡು ನಿಮ್ಗೆ ಲಿಸನ್ ಮಾಡ್ತಾ ಇದೀವಿ. ಬರೀ ನೀವು ಹಿಂದೂ ಮುಸ್ಲಿಂ ಅದೇ ನೀವು ಮಾತಾಡ್ತಾ ಇದಾರೆ. ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದ್ ಬಗ್ಗೆ ನೀವು ಮಾತಾಡ್ಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ನೀವು ಹೇಳಿದ್ರು ಇದು ಗುಸ್ತಾಖ್ ನಬಿಗೆ ಏಕಿ ಸದಾ ಸರ್ ತನ್ಸೆ ಜುದಾ ಅಂತ. ಸರ್ ಎಲ್ಲಾ ಮುಸ್ಲಿಮ್ಸ್ ಒಂದೇ ತರ ಒಂದ್ ಮೈಂಡ್ ಸೆಟ್ ನಲ್ಲಿ ಇರಲ್ಲ, ಬೇರೆ ಬೇರೆ ಮೈಂಡ್ ಸೆಟ್ ನಲ್ಲಿ ಇರ್ತದೆ. ಅವನು ಬೇರೆ ಒಂದು ಪಾಯಿಂಟ್ ಆಫ್ ವ್ಯೂ. ಯಾವ ಮುಸ್ಲಿಂ ಒಂದಿರಲ್ಲ. ಆಮೇಲೆ ನೀವು ಒಂದ್ ಮಾತು ಹೇಳಿದ್ದು ಇದು ಖುರಾನ್ ನಲ್ಲಿ ಇದು ಫಿತ್ನಾ ಅಂತ ಇದು ಒಡ್ಡು ರಿಮೂವ್ ಮಾಡ್ಬೇಕಂತ. ಸರ್ ನಾವು ಒಂದೇ ಮಾತು ಹೇಳೋದು, ಯಾರ ಕೈಯಿಂದಾನು ಇದು ರಿಮೂವ್ ಮಾಡಕ್ ಆಗಲ್ಲ. ನಮ್ಮ ಖುರಾನ್ ನಮ್ಮ ಇಸ್ಲಾಂ ಇದೇಳಲ್ಲ, ಈ ಹಿಂದೂ ಮುಸ್ಲಿಂ ಈ ತರ ಏನು ಹೇಳಲ್ಲ, ಎಲ್ಲ ಒಂದೇ. ನಾವು ಇಂಡಿಯಾನಲ್ಲಿ ಇದ್ದೀವಿ, ನಾವು ಎಲ್ಲ ಒಂದೇ. ಜನಕ್ಕೆಲ್ಲ ಗೊತ್ತು ನಿಮ್ಮ ಆಟಗಳು ಏನು ಅಂತ. ಗೊತ್ತಾ? ಹಿಂದೂ ಆಗಿ ಮುಸ್ಲಿಂ ಆಗಿ ಈ ಡಟ್ಟಿ ಪಾಲಿಟಿಕ್ಸ್ ನಮ್ಗೆ ಇದೆಲ್ಲ ಮಾಡ್ತಾ ಇರೋದು. ಡಟ್ಟಿ ಪಾಲಿಟಿಕ್ಸ್ ನಡೀತಾ ಇದಲ್ವಾ, ಈ ಬಿಜೆಪಿ ಇದು ಕಾಂಗ್ರೆಸ್ ಎಲ್ಲ. ಅವನು ನಮ್ಗೆ ಹಿಂದೂ ಮುಸ್ಲಿಂ ಅಂತ ನಮ್ಮ ಎಲ್ಲ ಅವನು ಇದ್ ಮಾಡ್ತಾ ಇರೋದು ಎಲ್ಲ. ಮುಸಲ್ಮಾನರನ್ನ ರ್ಯಾಡಿಕಲೈಸ್ ಮಾಡೋದು ಸುಲಭ ಅಂತ ನಂದು ವಾದ. ನಾನು ಪ್ರೂವ್ ಮಾಡ್ತೀನಿ. ಹೆಂಗೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅವ್ನು ಪೂರ್ತಿ ಏನನ್ನು ಕೇಳಿಸ್ಕೊಳ್ಳಲ್ಲ, ಪೂರ್ತಿ ಏನನ್ನು ಓದಲ್ಲ, ಮತ್ತು ಹೇಳಿದ್ದನ್ನು ಸರಿಯಾಗಿ ತಿಳ್ಕೊಂಡಿರಲ್ಲ. ಇದು ಮೂರನೇ ಪಟ್ಟ. ನಾನು ಯಾಕೆ ಹೇಳಿದ್ದು ತೆಗಿಬೇಕು ಅಂತ ಆಗ್ಲೇ ಅವ್ರು ಮಾತಾಡ್ತಾ ಹೇಳಿದ್ರು. ಧರ್ಮಗುರುಗಳು ಇಲ್ಲಿ ವೇದಿಕೆ ಮೇಲೆ ಬಂದಿದ್ರು, ಅವ್ರು ಹೇಳಿದ್ರು ಇದ್ರ ಅರ್ಥ ಅದಲ್ವೇ ಅಲ್ಲ ಅಂತ. ಬಟ್ ನಾನು ಹೇಳಿದೆ ಬೇರೆ ಬೇರೆ ಅರ್ಥ ಹಿಂಗಿದೆ, ಹಿಂಗ್ ಸ್ಪಷ್ಟವಾಗಿ ಬರ್ದಿದ್ದಾರೆ, ನೀವು ಅನುವಾದ ಮಾತ್ರ ಚೇಂಜ್ ಮಾಡಿದ್ದೀರಾ. ಬಟ್ ನೀವು ಅರೇಬಿಕ್ ಅಲ್ಲೇ ಕಲಿಸ್ತೀರಾ, ಕನ್ನಡದಲ್ಲಿ ಕಲ್ಸೋದಿಲ್ಲ. ನೀವು ಮುಸಲ್ಮಾನರಿಗೆ ಕನ್ನಡದಲ್ಲಿ ಕಲಿಸ್ಕೊಡ್ತೀರಾ. ನಾನು ಕನ್ನಡದಲ್ಲಿ ಓದಿದ್ದೀನಿ ಕುರಾನ್, ನಾನು ಇಂಗ್ಲಿಷ್ ನಲ್ಲಿ ಕುರಾನ್ ಓದಿದ್ದೀನಿ. ಬಟ್ ನೀವು ಮುಸಲ್ಮಾನರು ಯಾವ್ದ್ರಲ್ಲಿ ಓದ್ತೀರಾ? ಅರಾಬಿಕ್ ಅಲ್ಲಿ ಓದ್ತೀರಾ. ಅರಾಬಿಕ್ ಅಲ್ಲಿ ಓದಿದಾಗ ಫಿತ್ನಾಕ್ಕೆ ಅವ್ರು ಹೇಳಿದ ಅರ್ಥನೇ ಬರುತ್ತೆ. ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಫಿತ್ನಾ ಅಂತಂದ್ರೆ ಏನು? ನಮ್ಮ ದೇವರಿಗೆ ಇನ್ಯಾವುದೇ ದೇವರನ್ನ ಜೋಡಿಸಿ ನೀವು ಮಾಡೋ ಕೆಲಸವನ್ನ ಫಿತ್ನಾ ಅಂತ. ಕೇಳು ಪೂರ್ತಿ ಅದರ ಅರ್ಥ ಅಂತ ಹೇಳಿದ್ರು. ಸೊ ಅರಾಬಿಕ್ ಅಲ್ಲಿ ಆ ಅರ್ಥ ಬರುತ್ತೆ. ನೀವು ಕನ್ನಡದಲ್ಲಿ ತರಬೇಕಾದ್ರೆ ಅದನ್ನ ಕ್ಷೋಭೆ ಮತ್ತು ಅಶಾಂತಿ ಅಂತ ತರ್ತೀರಾ. ಈ ಗೊಂದಲ ಯಾಕೆ ಹಂಗಿದ್ರೆ? ಇದು ಈ ತರದ ಅನೇಕ ವಾಕ್ಯಗಳು ಅವರೇ ಹೇಳಿದ್ರು, ಭಾರತೀಯ ಮುಸಲ್ಮಾನರು ಅನುಸರಿಸುವಂತದ್ದಲ್ಲ ಅಂತ ಧರ್ಮಗುರುಗಳು ಹೇಳಿದ್ರು ಅಂತ, ಇದೇ ಡಿಬೇಟ್ ನಲ್ಲಿ ಹೇಳಿದ್ರು ಅಂತ. ಹಂಗಿದ್ಮೇಲೆ ಅನುಸರಿಸುವಂತದ್ದಲ್ಲ ಅಂತಂದ್ರೆ ಭಾರತಕ್ಕೆ ಒಂದು ಬೇರೆ ಕುರಾನ್ ಮಾಡ್ರಲ್ಲ. ಇಲ್ಲ, ನೋ ವೇ. ನಿಮ್ದೇ ತಾನೆ ನಾನು ಹೇಳ್ತಿರೋದು, ನಿಮ್ದೇ ವಾದ, ನನ್ನ ವಾದ ಅಲ್ಲ. ನನ್ ಸರ್ ತಂಚೆ ಜುದಾ ಅಂದ್ಬಿಟ್ಟಿರ. ಮತ್ತೆ ನಮ್ಗೆ ಹೆದರಿಕೆ ಇದೆ, ನಮಗ್ ಬಹಳ ಹೆದರಿಕೆ ಇದೆ ಮಾತನಾಡ್ಬೇಕಾದ್ರೆ. ಸರ್ ತನ್ಸೆ ಜುದಾ ಅಂತ ಯಾರ್ದು ಯಾವಾಗ ಹೇಳ್ತೀರೋ ನೀವು ಗೊತ್ತಿತ್ತ ಅಂತ. ಮತ್ ನೀನ್ ಹೇಳ್ಬೇಕು ಅಂತಿಲ್ಲ. ಅವ್ನ್ ಜುಬೇರ್ ಅಂತ ಒಬ್ಬ ಅಯೋಗ್ಯ ಕೂತಿರ್ತಾನೆ, ಅವನು ಟ್ವೀಟ್ ಮಾಡ್ತಾನೆ, ಚಕ್ರವರ್ತಿ ಹಿಂಗ್ ಮಾಡಿದ್ರು ನೋಡು ಅಂತ. ಅಷ್ಟೇ. ಅವನ್ ಏನ್ ಟ್ವೀಟ್ ಮಾಡ್ತಾನೋ ಏನ್ ನೋಡ್ತಾರೋ ಮುಸಲ್ಮಾನರು ಮುಂದಕ್ಕೆ ಹಿಂದಕ್ಕೆ ನೋಡೋದಿಲ್ಲ, ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅವರು SMS ಗಳಲ್ಲಿ ಹೋಗ್ಬಿಡುತ್ತೆ, ಅವ್ರ ವಾಟ್ಸ್ಆಪ್ ಗಳಲ್ಲಿ ಹೋಗುತ್ತೆ. ತಗೋ ಸರ್ ತನ್ಸೆ ಜುದಾ ಶುರು, ಈ ಬೀದಿಗೆ ಬಂದ್ಬಿಡ್ತಾರೆ. ನಾನು ಇಷ್ಟೇ ಕೇಳದ್ ಮೇಡಮ್, ಒಂದೇ ಒಂದು ಪ್ರಶ್ನೆ ನಂದು ಅಲ್ಲಿರುವಂತ ಮುಸ್ಲಿಂ ಮಿತ್ರರಿಗೆ. ಪ್ರಶ್ನೆ ಏನು ಅಂತಂದ್ರೆ, ಈಗ ನೂಪುರ್ ಶರ್ಮಾ ಕುರಿತಂತೆ ದೇಶದಾದ್ಯಂತ ಪ್ರತಿಭಟನೆ ಆಯ್ತು. ದೇಶದಾದ್ಯಂತ ಮುಸಲ್ಮಾನರು ಶುಕ್ರವಾರ ನಮಾಜ್ ಮುಗಿಸ್ಕೊಂಡು ಆಚೆಗೆ ಬಂದ್ರು. ಅದೇ ರೀತಿ ಯಾಕೆ ಈ ಉಮರ್ ನಬಿ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ದೇಶದಾದ್ಯಂತ ಜನ ಬೀದಿಗೆ ಬಂದು ಉಮರ್ ನಬಿ ವಿರುದ್ಧ ಘೋಷಣೆ ಕೂಗ್ತಾ ಅಲ್ ಫಲಾ ಯೂನಿವರ್ಸಿಟಿನ ಮುಚ್ಚಬೇಕು, ಇದು ನಮ್ ಆಗ್ರಹ ಅಂತ ಯಾಕೆ ಬರಲಿಲ್ಲ? ದಿಸ್ ಈಸ್ ಮೈ ಕ್ವೆಶ್ಚನ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು?